ಹಾಯ್ ದ್ವಿತೀಯ ಪಿ ಯು ಸಿಯ ಅಕೌಂಟೆನ್ಸಿನಲ್ಲಿ ನೋಡಿ, ನೀವು ಹಾಕುವ ಕಾಲಮ್ನಲ್ಲಿ ಸೀಸ್ನಿಂದ ಹಾಕ್ರಿ ಆಯಿತಾ. ಪೆನ್ಸಿಲ್ ಯೂಸ್ ಮಾಡಿ ಆಯಿತಾ, ಪೆನ್ನಿಂದ ಹಾಕಕ್ಕೆ ಹೋಗಬೇಡ್ರಿ ಆಯಿತಾ. ಪೆನ್ಸಿಲ್, ರಬ್ಬರ್, ಕ್ಯಾಲ್ಕುಲೇಟರ್ ಇವೆಲ್ಲ ಅಲಾವ್ ಇರುತ್ತೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಆಯಿತಾ. ಎಲ್ಲ ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗ್ರಿ. ಕ್ಯಾಲ್ಕುಲೇಟರ್ ಕಂಪಲ್ಸರಿ ಬೇಕು ಆಯಿತಾ. ಸೀಸ್ನಿಂದ ಲೈನ್ಗಳು ಹಾಕ್ರಿ. ಇಲ್ಲಿ ನಾನು ಇವಾಗ ಪೆನ್ನಿಂದ ಹಾಕಿದ್ದೇನೆ. ನಿಮಗೆ ಆನ್ಸರ್ ಹೇಗೆ ಬರೀಬೇಕಂತ ಪ್ರಶ್ನೆಗಳು ಸಾಲ್ಯೂಷನ್ ಮಾಡುವಾಗ ನೀವು ಕೂಡ ಅದೇ ರೀತಿ ಬರೆಯಕ್ಕೆ ಹೋಗಬೇಡ್ರಿ. ನೀವು ಪೆನ್ಸಿಲಿಂದ ಕರೆಕ್ಟಾಗಿ ಲೈನ್ ಹಾಕ್ರಿ ಆಯಿತಾ. ಪೆನ್ಸಿಲ್ ಯೂಸ್ ಮಾಡಿ, ರಬ್ಬರ್ ಯೂಸ್ ಮಾಡಿ ಮತ್ತು ಸ್ಕೇಲ್ ತೆಗೆದುಕೊಂಡು ಹೋಗ್ರಿ. ಕ್ಯಾಲ್ಕುಲೇಟರ್ ಎಲ್ಲ ಅಲಾವ್ ಇರುತ್ತೆ ನಿಮಗೆ. ಹಾಯ್ ದ್ವಿತೀಯ ಪಿ ಯು ಸಿ ಅಕೌಂಟೆನ್ಸಿಯಲ್ಲಿ 6 ಅಂಕದ ಒಂದು ಕ್ವಶನ್ ಇಲ್ಲಿ ಸಾಲ್ಯೂಷನ್ ಮಾಡ್ತಾ ಇದ್ದೇನೆ. ಅಂಡರ್ ಪ್ರಾಡಕ್ಟ್ ಮೆಥಡ್ ಮೇಲೆ ನಿಮಗೆ ಈ ಒಂದು ಪ್ರಶ್ನೆ ಆಗಿರುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಆಯಿತಾ. 6 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಪ್ರಾಡಕ್ಟ್ ಮೆಥಡ್ ಮೇಲೆ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲೆ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪಿ ಬರುತ್ತೆ. ನಾನು ಆಲ್ರೆಡಿ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಮೇಲೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಮತ್ತು ಅದೇ ರೀತಿ 6 ಅಂಕದ ಪ್ರಶ್ನೆ ಮತ್ತು 12 ಅಂಕದ ಪ್ರಶ್ನೆಗಳು ಬೇರೆ ಬೇರೆ ಪ್ರಾಬ್ಲಮ್ಗಳು ಆಲ್ರೆಡಿ ಸಾಲ್ಯೂಷನ್ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಆನ್ಸರ್ ಮಾಡೋಕ್ಕೆ ಬರುತ್ತೆ, ಯಾಕೆಂದರೆ ಈಸಿಯಾಗಿ ನಿಮಗೆ ಈ ಒಂದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ ರಮೇಶ್ ಮತ್ತು ಮಹೇಶ್ ಅವರು ಪಾರ್ಟ್ನರ್ಸ್ ಅದಾರೆ ಇನ್ ಎ ಫರ್ಮ್ ಆಯಿತಾ. ಒಂದು ಸಂಸ್ಥೆ ಒಳಗೆ ಮಹೇಶ್ ಮತ್ತು ರಮೇಶ್ ಅವರು ಪಾರ್ಟ್ನರ್ಸ್ ಅದಾರೆ. ರಮೇಶ್ ಅವರು ಏನು ಮಾಡ್ತಾರೆ ಅಂದರೆ ಡ್ರಾಯಿಂಗ್ಸ್ ಮಾಡ್ಕೊಂಡಿದ್ದಾರೆ. ಎಷ್ಟು? 4,000, 6,000, 2,000, 3,000, 4,000 1 6 2023ಕ್ಕೆ, 6,000 30 9 2023ಕ್ಕೆ, 2,000 30 11 2023ಕ್ಕೆ ಡ್ರಾಯಿಂಗ್ ಮಾಡ್ಕೊಂಡಿದ್ದಾರೆ ಅಮೌಂಟ್. ಯಾರು? ರಮೇಶ್ ಅವರು. ನಾವು ಇವಾಗ ಇವ್ರದೇ ಅಂಡರ್ ಪ್ರಾಡಕ್ಟ್ ಮೆಥಡ್ ನಾವು ಬಿಡಿಸ್ಬೇಕು ಇವಾಗ ರಮೇಶ್ ಅವ್ರದ್ದು ಆಯಿತಾ. 3,000 1 11 2024ಕ್ಕೆ ಡ್ರಾಯಿಂಗ್ ಮಾಡ್ಕೊಂಡಿದ್ದಾರೆ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ರಮೇಶ್ ಡ್ರಾಯಿಂಗ್ಸ್. ಇಲ್ಲಿ 8% ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ವಾರ್ಷಿಕ ಪರೀಕ್ಷೆಯಲ್ಲಿ 8% ಕೊಟ್ಟಿರ್ತಾರೆ ಆಯಿತಾ. 10% ಆಯಿತಾ ಮತ್ತು 8% ಅಂತ ಕೊಟ್ಟಿರ್ತಾರೆ ಆಯಿತಾ. ಪರ್ ಎನಮ್ ಫಾರ್ ದ ಇಯರ್ ಎಂಡಿಂಗ್ 31st March 2024. ಈ ಒಂದು ಡೇಟ್ ಮತ್ತು ಈ ಒಂದು ನಮಗೆ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿರ್ತಾರಲ್ಲ, ಬಹಳ ಮುಖ್ಯವಾಗಿರುತ್ತೆ ಈ ಒಂದು ನಾವು ಕ್ವಶನ್ಸ್ಗೆ ಆನ್ಸರ್ ಬರೆಯುವಾಗ. ಮತ್ತು ಅದೇ ರೀತಿ ಇಲ್ಲಿ ಡೇಟ್ ಮತ್ತು ಇಲ್ಲಿ ಅಮೌಂಟ್ ಕೊಟ್ಟಿರ್ತಾರೆ. ಇಲ್ಲಿ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಡೇಟ್ ಇರುತ್ತೆ. ಸೊ ಸೇಮ್ ಡೇಟ್ ಇಲ್ಲಿ ಬರೆದುಕೊಳ್ಬೇಕು. ಡೇಟ್ ಕಾಲಮ್ನಲ್ಲಿ ಬರೀಬೇಕು. ಸೊ ಯಾವ ಡೇಟ್ ಇದೆಯಲ್ಲ ಇಲ್ಲಿವರೆಗೆ ಸೇಮ್ ಎಲ್ಲ ಡೇಟ್ ಇಲ್ಲಿ ಬರೆದುಕೊಳ್ಳೋದು. ಆಯಾ ಡೇಟ್ ಮುಂದೆ ಅಮೌಂಟ್ ಇದೆ 4,000, 6,000, 2,000, 3,000 ಇಲ್ಲಿ ನೋಡಿ. ಸೊ ಡೇಟ್ ಸೇಮ್ ಬರೀಬೇಕು ಆಯಿತಾ. ಡೇಟ್ ಮತ್ತು ಅಮೌಂಟ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಮತ್ತು ಇಲ್ಲಿ ಪ್ರಾಡಕ್ಟ್ ಮೆಥಡ್ ಅಂತ 4 ಕಾಲಮ್ ಬರುತ್ತೆ. ಇಲ್ಲಿ ಈ 2 ಕಾಲಮ್ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲೇ ಇರುತ್ತೆ ಆಯಿತಾ. ಇವಾಗ ಇಲ್ಲಿ ನಾವು ಔಟ್ಸ್ಟ್ಯಾಂಡಿಂಗ್ ಮಂತ್ ಯಾವ ರೀತಿಯಲ್ಲಿ ಕಂಡುಹಿಡಬೇಕಂದ್ರೆ, ಇಲ್ಲಿ ಇವಾಗ 1 6 2023 ಇದೆ. ಇಲ್ಲಿ ಎಷ್ಟಿದೆ? 31 3 2024 ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕೆಳಗಡೆ ಲೈನ್ನಲ್ಲಿ ಕೊಟ್ಟಿರ್ತಾರೆ ನೋಡಿ, 31st March 2024 ಅಂತ ಕೊಟ್ಟಿರ್ತಾರಲ್ಲ. ಸೊ ಇಲ್ಲಿ ಏನು ನಮಗೆ 31 ಮಾರ್ಚ್ ಅಂತ ಏನು ಕೊಟ್ಟಿರ್ತಾರಲ್ಲ, ಇಲ್ಲಿವರೆಗೆ ನಾವು ಎನಿಸಬೇಕು ಆಯಿತಾ. ಇಲ್ಲಿ ಇನ್ನೊಂದು ಎಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕು. ಇಲ್ಲಿ ಪ್ರಾರಂಭ ದಿನಾಂಕ ಇದೆ ಆಯಿತಾ. 1 6 ಇದೆ. ಸೊ ಅದಕ್ಕೆ ಇಲ್ಲಿ 6ನೇ ತಿಂಗಳು ಹಿಡಿದು ಮಾರ್ಚ್ ಬರುವವರೆಗೆ ಎನಿಸಬೇಕು ಆಯಿತಾ. ಸೊ 6 7 8 9 10 11 12 ಡಿಸೆಂಬರ್ ಆಯಿತು. ಜನವರಿ ಫೆಬ್ರವರಿ ಮಾರ್ಚ್ ಮೇಲಿಂದ 3 ಆಯಿತಾ. 1 2 3 4 5 6 7 8 9 10 ಆಯಿತು ಆಯಿತಾ. ಇದು ನೋಡಿ 10 ಆಗುತ್ತೆ ಇದು ಆಯಿತಾ. 1ನೇದು 10 ಆಗುತ್ತೆ ಆಯಿತಾ. ಇವಾಗ 4,000 ಇಂಟು 10 ಮಾಡಿದರೆ ಎಷ್ಟು ಬರುತ್ತೆ? ಇದು 40,000 ಆಯಿತಾ. 40,000 ಇದು ಪ್ರಾಡಕ್ಟ್ ಬಂತು. ಅದೇ ರೀತಿ ಇವಾಗ ಇಲ್ಲಿ ಕೊನೆಯ ದಿನಾಂಕ ಇದೆ. ಸೊ ಅದಕ್ಕೆ ಇಲ್ಲಿ 9ನೇ ತಿಂಗಳು ಬಿಟ್ಟು ಮುಂದಿನ ತಿಂಗಳು ಯಾವುದು ಬರುತ್ತೆ? 10 ಬರುತ್ತೆ. 10ನೇ ತಿಂಗಳು ಹಿಡಿದು ಮಾರ್ಚ್ ಬರುವವರೆಗೆ ಎನಿಸಬೇಕು ಆಯಿತಾ. 10 11 12 ಆಯಿತಾ. ಜನವರಿ ಫೆಬ್ರವರಿ ಮಾರ್ಚ್ 1 2 3 4 5 6 ಆಯಿತಾ. 6 ಮಂತ್. ಇಲ್ಲಿ ನೋಡಿ, ಇವಾಗ ನಾವು ಏನು ಮಾಡಬೇಕು? ಇಂಟು ಆಯಿತಾ. 6,000 ಇಂಟು 6 ಮಾಡಿದರೆ ಎಷ್ಟು ಬರುತ್ತೆ? 36,000 ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ ಈ ರೀತಿಯಲ್ಲಿ. ಇವಾಗ ಅದೇ ರೀತಿ ಇಲ್ಲಿ 2,000 ಇಲ್ಲಿ 30 ದಿನಾಂಕ ಇದೆ. ಸೊ ಅದಕ್ಕೆ ಇದು ಒಂದು ತಿಂಗಳು ನಾವು ಬಿಡಬೇಕು ಆಯಿತಾ. ಸೊ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಆಯಿತಾ. 1 2 3 4 4 ಮಂತ್ ಆಯಿತಾ. 2,000 ಇಂಟು 4 ಮಾಡಿದರೆ ಎಷ್ಟು ಬರುತ್ತೆ ಸ್ನೇಹಿತರೆ? 8,000 ಆಯಿತಾ. 8,000 ಸ್ನೇಹಿತರೆ. ಇಲ್ಲಿ ಸ್ವಲ್ಪ ತಪ್ಪಾಗಿದೆ, ವೇಟ್ ಮಾಡಿ ಆಯಿತಾ. ಇಲ್ಲಿ 1ನೇ ಡೇಟ್, ಇಲ್ಲಿ 1ನೇ ಮಂತ್ ಆಗಬೇಕು ಆಯ್ತು ನೋಡಿ. 11ನೇ ಮಂತ್ ಅಂತ ಹಾಕಿದೆ, ಅದು ತಪ್ಪಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಕರೆಕ್ಟ್ ಮಾಡ್ಕೊಂಡೆ. ಇಲ್ಲಿ 1 1 2024 ಇದೆ. ಇಲ್ಲಿ 31 3 2024 ಇದೆಯಲ್ಲ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಜನವರಿ 1 ಆಯಿತಾ. ಜನವರಿ 1 ಇದೆ ಪ್ರಾರಂಭ. ಸೊ ಜನವರಿ ಫೆಬ್ರವರಿ ಮಾರ್ಚ್ ಎಷ್ಟು? 3 ಮಂತ್ಸ್ ಆಯಿತಾ. 3,000 ಇಂಟು 3 ಮಾಡಿದರೆ ಎಷ್ಟು? 9,000 ಆಯಿತಾ. 9,000 ಬಂತು. ಇದೆಲ್ಲ ಟೋಟಲ್ ಮಾಡಿ 4,000 36,000 8,000 ಮತ್ತು 9,000 ಎಷ್ಟಾಗುತ್ತೆ? ಇದು 93,000 ಆಗುತ್ತೆ ಆಯಿತಾ. ಇದು 93,000 ಏನು ಬಂತು? ಇದು ಟೋಟಲ್ ಪ್ರಾಡಕ್ಟ್ ಅಂತ ಬರೀಬೇಕು. ಟೋಟಲ್ ಪ್ರಾಡಕ್ಟ್ ಆಯಿತಾ. ಇದಕ್ಕೆ ಇವಾಗ ಸೂತ್ರ ಬರುತ್ತೆ. ಫೈನಲ್ ಆಗಿ ಆನ್ಸರ್ ಮಾಡಬೇಕು. ಸೂತ್ರ ಏನು? ಇಂಟ್ರೆಸ್ಟ್ ಆಯಿತಾ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್
ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್, ಇದು ಸೂತ್ರ ಆಗಿರುತ್ತೆ, ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಆಯಿತಾ. ಇವಾಗ ಟೋಟಲ್ ಪ್ರಾಡಕ್ಟ್ಗೆ ಎಷ್ಟಿದೆ ನಮ್ಮದು 93,000, ಇಲ್ಲಿ ನೋಡಿ 93,000 ಆಯಿತಾ. ಇಂಟುಗೆ ಇಂಟು ಕೊಡಿ. ರೇಟ್ ಅಂದರೆ ಇಲ್ಲಿದೆ ನೋಡಿ 8% ಪರ್ ಎನಮ್ ಅಂತ ಕೊಟ್ಟಿದ್ದಾರಲ್ಲ, ಈ ರೇಟ್ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಎಷ್ಟು ಕೊಟ್ಟಿರ್ತಾರೆ ಅದು ಆಯಿತಾ. 8% ತೆಗೆದರೆ 8/100 ಮಾಡಿದರೆ ಅದು ರೇಟ್ ಬರುತ್ತೆ ಆಯಿತಾ, 1/12. ಇವಾಗ ಇಲ್ಲಿ ನೋಡಿ 93,000 ಇಂಟು ಅದರ ಮೇಲೆ 8% ತೆಗಿರಿ, 93,000 ಮೇಲೆ ಇಂಟು 1/12 ಆಯಿತಾ. 1/12 ಮಾಡಿ ಎಷ್ಟು ಬರುತ್ತೆ ಸ್ನೇಹಿತರೆ? ಆನ್ಸರ್ 620 ಬರುತ್ತೆ ಆಯಿತಾ. 620 ಬರುತ್ತೆ, ಇದು ಆನ್ಸರ್ ಆಗಿರುತ್ತೆ ಆಯಿತಾ. 620 ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ. ಸೊ ಬೇರೆ ಪ್ರಾಬ್ಲಮ್ದೊಂದಿಗೆ ಬರುತ್ತೇನೆ. ನೀವು ಕಮೆಂಟ್ ಮಾಡಿ ನನಗೆ ಯಾವ ಒಂದು ಪ್ರಾಬ್ಲಮ್ ಮೇಲೆ ನಾನು ವಿಡಿಯೋ ಮಾಡಬೇಕಂತ. ಥ್ಯಾಂಕ್ ಯು.